ಕಿಚ್ಚ ಸುದೀಪ್ ಹೆಸರೇಳಿ ಕೋಲಾರ ಮೂಲದ ಯುವ ನಟ ಶಬರೀಶ್ ಶೆಟ್ಟಿಗೆ ನಿರ್ದೇಶಕ ನಂದಕಿಶೋರ್ 22 ಲಕ್ಷ ವಂಚಿಸಿದ ಆರೋಪ ಕೇಳಿಬಂದಿದೆ. ನಾನು ಸತ್ತರೆ ನಂದಕಿಶೋರ್ ಸಾರಾ ಗೋವಿಂದು ಕಾರಣ ಅಂತ ಯುವ ನಟ ಶಬರೀಶ್ ಶೆಟ್ಟಿ ಹೇಳ್ತಾ ಇದ್ದಾರೆ. ನಿರ್ದೇಶಕ ನಂದ ಕಿಶೋರ್ ಇನ್ನೂ ಹಣ ವಾಪಸ್ ಕೊಟ್ಟಿರಲಿಲ್ಲ. ಈ ವೇಳೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲು ಸಜ್ಜಾಗಿದ್ದೆ. ಸಮಸ್ಯೆ ಬಗೆಹರಿಸಿ ಹಣ ವಾಪಸ್ ಕೊಡಿಸುವೆ ಅಂತ ಸಾರಾ ಗೋವಿಂದು ನನಗೆ ಭರವಸೆಯನ್ನ ನೀಡಿದ್ರು. 2 ತಿಂಗಳು ಸಮಯ ಕೊಡು, ನಿನಗೆ ಅಮೌಂಟ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಸದ್ಯಕ್ಕೆ ಪೊಲೀಸ್ ದೂರು ಕೊಡಬೇಡ ಅಂತಾನೂ ಕೂಡ ಹೇಳಿದ್ರು. ನಾನು ನಿಮ್ಮ ಮೇಲಿನ ಗೌರವಕ್ಕೆ ಪೊಲೀಸ್ ದೂರು ನೀಡಿರಲಿಲ್ಲ. ನಾನು ಸತ್ತರೆ ನಂದಕಿಶೋರ್ ಸಾರಾ ಗೋವಿಂದು ಕಾರಣ. ಈಗ ಕಾಲ್ ಮಾಡಿದ್ರೆ ಏನ್ ಮಾಡ್ಕೊಳ್ತೀಯಾ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ಶಬರೀಶ್ ಶೆಟ್ಟಿ ಅಳಲು ತೋಡ್ಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಬಿಐ ಅಧಿಕೃತ ಎಂಟ್ರಿ ಆಗಿದ್ದು ಮತ್ತೊಮ್ಮೆ ಮಾಜಿ ಸಚಿವ ನಾಗೇಂದ್ರ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದಾರೆ. ಹೊಸ ಮನೆ ಖರೀದಿ ಮಾಡಲು ಹೋಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ನಾಗೇಂದ್ರ ಸಚಿವರಾದ ಬಳಿಕ ಅವರಿರೋ ಮನೆ ಚಿಕ್ಕದು ಅಂತ ಮನೆ ಖರೀದಿಗೆ ಮುಂದಾಗಿದ್ರು. ಬಿಜೆಪಿ ಕಾರ್ಪೊರೇಟರ್ ನಿರ್ಮಾಣ ಮಾಡದಂತಹ ಮನೆಯನ್ನ ಮಾತುಕತೆ ಮಾಡಿ ಮನೆ ಗೃಹ ಪ್ರವೇಶ ಮಾಡಿದ್ರು. ಆದರೆ ಅಧಿಕೃತ ಖರೀದಿ ರಿಜಿಸ್ಟ್ರೇಷನ್ ಆಗಿರಲಿಲ್ಲ. ನಾಗೇಂದ್ರ ಅವರ ಆಪ್ತ ವಲಯದ ಪ್ರಕಾರ ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ 60 ಲಕ್ಷ ವರ್ಗಾವಣೆಯಾಗಿತ್ತು. ಆದರೆ ಸಿಬಿಐ ಅಧಿಕಾರಿಗಳ ಪ್ರಕಾರ ಅದು ಕೋಟಿ ದಾಟಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ನಾಗೇಂದ್ರ ಗೆಸ್ಟ್ ಹೌಸ್ ಮಾದರಿಯಲ್ಲಿ ಮನೆ ಬಳಸ್ತಾ ಇದ್ದು ರೆನೋವೇಷನ್ ನಡೀತಾ ಇದೆ. ಮನೆಯ ವಿಚಾರದಲ್ಲಿ ಮಾಡಿಕೊಂಡ ಎಡವಟ್ಟಿನಿಂದ ಇದೀಗ ಸಿಬಿಐ ದಾಳಿ ನಡೆದಿದೆ. ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಬಗ್ಗೆ ತನಿಖೆ ಚುರುಕಾಗಿದೆ. ಬಿಹಾರದ ನಳಂದಾ ಮೂಲದ ಒಂದು ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ವಿಕಾಸ್ ಕುಮಾರ್ ಎನ್ನುವವರು ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಹಣ ವರ್ಗಾವಣೆಯಾಗಿರುವ ಮಾಹಿತಿ ಸಿಕ್ಕಿದೆ. ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ಹಣಕ್ಕಾಗಿ ಮೆಸೇಜ್ ಮಾಡಲಾಗಿದೆ. ಇದುವರೆಗೂ ಪ್ರಿಯಾಂಕಾ ಉಪೇಂದ್ರ ಅಕೌಂಟ್ನಿಂದ ಹಣ ಡೆಬಿಟ್ ಆಗಿಲ್ಲ. ಆನ್ಲೈನ್ ಆರ್ಡರ್ ಪ್ಲಾಟ್ಫಾರ್ಮ್ನಲ್ಲೇ ಪಡೆದಿದ್ದಾರಾ ಅಥವಾ ರ್ಯಾಂಡಮ್ ಆಗಿ ನಂಬರ್ ಪಡೆದಿದ್ದಾರಾ ಅಂತ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಸೈಬರ್ ಪೊಲೀಸರ ಸಹಾಯದ ಮೇರೆ ತನಿಖೆ ಮುಂದುವರೆದಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ದಿನಗಣನೆ ಶುರುವಾಗಿದೆ. 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತು ಸಾಗುವ ಅಭಿಮನ್ಯುವಿಗೆ ಮರದ ಅಂಬಾರಿ ಹೊರಿಸಿ ತಾಲೀಮು ನಡೆಸಲಾಗ್ತಾ ಇದೆ. ಸಂಪ್ರದಾಯಬದ್ಧವಾಗಿ ಪೂಜೆ ಸಲ್ಲಿಸಿದ ಬಳಿಕ ಅಭಿಮನ್ಯುವಿಗೆ ಮರದ ಅಂಬಾರಿಯನ್ನ ಹೊರಿಸಲಾಗಿದೆ. ಜಂಬೂ ಸವಾರಿ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಮರದ ಅಂಬಾರಿ ಹೊತ್ತು ಸಾಗಿದ ಅಭಿಮನ್ಯುವಿಗೆ ಕಾವೇರಿ ಮತ್ತು ಹೇಮಾವತಿ ಕುಮ್ಕಿ ಆನೆಗಳಾಗಿ ಸಾಥ್ ಕೊಟ್ಟಿವೆ. ಇನ್ನುಳಿದ 11 ಆನೆಗಳು ಕೂಡ ತಾಲೀಮಿನಲ್ಲಿ ಭಾಗಿಯಾಗಿದ್ವು. ಬೆಂಗಳೂರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ಹಾಗೂ ಮಾರ್ಕ್ಸ್ ಕಾರ್ಡ್ ಮಾರಾಟ ಮಾಡ್ತಾ ಇದ್ದ ಗ್ಯಾಂಗ್ ಬಂಧನ ಆಗಿದೆ. ಕರ್ನಾಟಕ ಸೇರಿ ವಿವಿಧ ರಾಜ್ಯದ ಮಾರ್ಕ್ಸ್ ಕಾರ್ಡ್ ಮಾರಾಟ ಮಾಡ್ತಾ ಇದ್ದ ಯಶವಂತ್ ರಘುವೀರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಹೆಬ್ಬಗೋಡಿಯಲ್ಲಿ ಗುರುದತ್ ಸೈಬರ್ ಸೆಂಟರ್ ನೆಪದಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಮಾರಾಟ ಮಾಡಲಾಗ್ತಾ ಇತ್ತು. ಒಂದು SSLC ಮಾರ್ಕ್ಸ್ ಕಾರ್ಡ್ಗೆ 5,000ರಿಂದ 30,000ಕ್ಕೆ ಮಾರಾಟ ಮಾಡಲಾಗ್ತಾ ಇತ್ತು. ಒಂದು ಆಧಾರ್ ಕಾರ್ಡ್ 2ರಿಂದ 10,000ಕ್ಕೆ ಮಾರಾಟ ಮಾಡಲಾಗಿದೆ. 8 ಮಾರ್ಕ್ಸ್ ಕಾರ್ಡ್, 7 ಆಧಾರ್ಗಳನ್ನು ಹೆಬ್ಬಗೋಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಲವರಿಗೆ ಇದೇ ರೀತಿ ಮಾರ್ಕ್ಸ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಮಾಡಿಕೊಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ನಕಲಿ ಮಾಡಲು ಬಳಸ್ತಾ ಇದ್ದಂತಹ ಕಂಪ್ಯೂಟರ್ನ ಸೀಸ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.